ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಸಾಮಾನ್ಯವಾಗಿ ಮಾರ್ಕೆಟಿಗೆ ಹೋಗಿ ಒಂದು ನಿಂಬೆ ಹಣ್ಣು ಕೊಡಿ ಅಂದ್ರೆ ಅವರು ಅಮ್ಮಮ್ಮ ಅಂದ್ರೆ 3 ರಿಂದ 4 ರೂಪಾಯಿ ಅನ್ಬೋದು. ಹೋಗ್ಲಿ, ಈಗ ಬಿಸಿಲು ಜಾಸ್ತಿ, ಜ್ಯೂಸ್ ಮಾಡೋಕೆ ಡಿಮ್ಯಾಂಡ್ ಇದೆ ಅಂತ ಒಂದು 7 ರಿಂದ 8 ಅಂತ ಹೇಳಿದ್ರು ತಪ್ಪಾಗಲ್ಲ. ಇದಕ್ಕೆ ಆ ನಿಂಬೆ ಹಣ್ಣು ವ್ಯಾಪಾರಿಗಳ ಹತ್ರ ಚೌಕಾಸಿ ಮಾಡಿ ಬೈಕೊಂಡೇ ಮನೆಗೆ ನಿಂಬೆ ಹಣ್ಣು ತರ್ತೀವಿ. ಹೀಗಿರ್ಬೇಕಾದ್ರೆ ತಮಿಳುನಾಡಿನಲ್ಲಿ ಕೇವಲ 9 ನಿಂಬೆ ಹಣ್ಣನ್ನ 2.3 ಲಕ್ಷ ಕೊಟ್ಟು ಕೊಂಡ್ಕೊಂಡಿದ್ದಾರೆ. ತಮಿಳುನಾಡಿನ ಪ್ರಸಿದ್ಧ ವಿಲ್ಲುಪುರಂನಲ್ಲಿರೋ ಮುರುಗನ್ ದೇವಾಲಯ ಈ ವಿಚಾರಕ್ಕೆ ಸಖತ್ ಸುದ್ದಿಯಾಗಿದೆ. 2 ಬೆಟ್ಟಗಳ ಸಂಗಮದಲ್ಲಿರುವ ಮುರುಗನ್ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಅಷ್ಟು ಪವರ್ಫುಲ್ ದೇವಾಲಯ ಇದು. ಇದೇ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಪಂಗುನಿ ಉತಿರಂ ಎಂಬ ಜಾತ್ರೆ ಕೂಡ ನಡೆಯುತ್ತೆ. ಅದೇ ರೀತಿ ಈ ವರ್ಷ ಕೂಡ ಪ್ರಸಿದ್ಧ ದೇವಾಲಯದಲ್ಲಿ ಈ ಜಾತ್ರೆ ನಡೆದಿದೆ. ಈ ಉತ್ಸವ 9 ದಿನಗಳ ಕಾಲ ನಡೆಯುತ್ತೆ. ಈ ಜಾತ್ರೆಯ ಕೊನೆಯ ದಿನದಂದು ವಿಶೇಷ ಪೂಜೆ ಮಾಡಲಾಗುತ್ತೆ. ಈ ಪೂಜೆಗೆ ಬಳಸುವ ನಿಂಬೆ ಹಣ್ಣುಗಳನ್ನ ಹರಾಜು ಹಾಕಲಾಗುತ್ತೆ. ಅದರಂತೆಯೇ ಈ ಬಾರಿ ಕೂಡ ದೇವಸ್ಥಾನದ 9 ನಿಂಬೆ ಹಣ್ಣುಗಳನ್ನ ಹರಾಜಿಗೆ ಇಡಲಾಯಿತು. ಈ ವೇಳೆ 9 ನಿಂಬೆ ಹಣ್ಣು ಬರೋಬ್ಬರಿ 2.3 ಲಕ್ಷ ರೂಪಾಯಿಗೆ ಹರಾಜಾಗಿದೆ. ಹೌದು, ನಮ್ಗೆ ಮಾರುಕಟ್ಟೆಯಲ್ಲಿ ಕೇವಲ 10 ರಿಂದ 30 ರೂಪಾಯಿಗೆ ನಿಂಬೆ ಹಣ್ಣುಗಳು ಸಿಗ್ತವೆ. ಆದ್ರೆ ಇಲ್ಲಿ ಕೇವಲ 9 ನಿಂಬೆ ಹಣ್ಣು 2.3 ಲಕ್ಷ ರೂಪಾಯಿಗೆ ಹರಾಜಾಗಿರೋದು ನಿಜಕ್ಕೂ ಅಚ್ಚರಿ. ಅಷ್ಟಕ್ಕೂ ಈ ನಿಂಬೆ ಹಣ್ಣನ್ನ ಇಷ್ಟು ಹೆಚ್ಚು ಮೊತ್ತಕ್ಕೆ ಹರಾಜು ಹಾಕುವುದಕ್ಕೆ ಏನ್ ಕಾರಣ? ಜನ ಕೂಡ ಈ ಪಾಟಿ ದುಡ್ಡು ಕೊಟ್ಟು ಯಾಕೆ ಈ ನಿಂಬೆ ಹಣ್ಣನ್ನ ಪಡಿತಾರೆ ಗೊತ್ತಾ? ಒಂದು ಮುಖ್ಯವಾದ ಕಾರಣ ಇದೆ. ಈ ಪವಿತ್ರ ದೇವಸ್ಥಾನದಲ್ಲಿ ಹರಾಜಾದ ನಿಂಬೆ ಹಣ್ಣುಗಳು ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸೋದು ಅದರ ಒಂದು ಪವಾಡವಾಗಿದೆ. ಈ ನಿಂಬೆ ಹಣ್ಣಿನಿಂದ ತಯಾರಿಸಲಾದ ಪಾನಕವನ್ನ ಸೇವಿಸುವುದರಿಂದ ಬಂಜೆತನ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಮಕ್ಕಳು ಇಲ್ಲದೇ ಇರುವಂತಹ ದಂಪತಿಗಳು ಹರಾಜಿನಲ್ಲಿ ಈ ನಿಂಬೆ ಹಣ್ಣುಗಳನ್ನ ಎಷ್ಟೇ ದುಡ್ಡಾದ್ರೂ ಓಕೆ ಖರೀದಿಸಲು ಮುಗಿ ಬೀಳ್ತಾರೆ. ಅಷ್ಟೇ ಅಲ್ಲ, ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಹೆಚ್ಚಳಕ್ಕೆ ಈ ನಿಂಬೆ ಹಣ್ಣು ಕಾರಣವಾಗುತ್ತಂತೆ. ಜೊತೆಗೆ ವ್ಯಾಪಾರ ಚೆನ್ನಾಗಿ ಆಗ್ಲಿ ಅಂತಲೂ ಕೂಡ ಈ ನಿಂಬೆ ಹಣ್ಣನ್ನ ಹರಾಜಿನಲ್ಲಿ ಕೊಂಡುಕೊಳ್ತಾರೆ. ಮುರುಘಸ್ವಾಮಿಯ ಮೊನಚಾದ ಈಟಿಗೆ ಅಂಟಿಕೊಂಡಿರುವಂತಹ ಈ ನಿಂಬೆ ಹಣ್ಣುಗಳು ಮಾಂತ್ರಿಕ ಶಕ್ತಿಯನ್ನ ಹೊಂದಿರುತ್ತವೆ ಎನ್ನುವುದು ಈ ಭಾಗದ ಜನರ ಬಲವಾದ ನಂಬಿಕೆ. ಹೀಗಾಗಿ ದೇವಾಲಯದಲ್ಲಿ ಈ ನಿಂಬೆ ಹಣ್ಣು ಮಹತ್ವದ ಪಾತ್ರ ವಹಿಸುತ್ತೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.